ಹಾಯ್ ಹಲೋ ಗೈಸ್, ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಇವತ್ತು. ಗುರು, ಏನ್ ಮಾತು ಗುರು ಅದು ರಜತದು. ತೆರಿಕೆ ಅದ್ ಯಾಕೆ ಹಂಗೆ ಮಾತಾಡ್ತಾವನ, ಏನ್ ಕತೆನೋ ಗೊತ್ತಾಗ್ತಿಲ್ಲ. ಯಾರ್ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ. ಇವಾಗ ಅದ್ ಏನ್ ಮಾತಾಡ್ದ ರಜತ್ ಅಂತ ನೋಡೋಣ. ಗುರು, ಎಲ್ಲರೂ ಸೇರ್ಕೊಂಡು ಕಳ್ಪೆ ರಜತಿಗೆ ಕೊಡೋದು. ತುಂಬಾ ಜನ ರಜತಿಗೆ ಕೊಡ್ತಿರ್ತಾರೆ, ಅಂದ್ರೆ ಆಲ್ಮೋಸ್ಟ್ ಎಲ್ರು. ಹನುಮಂತ ಅವ್ರು ಕೂಡ ಕಳ್ಪೆ ಕೊಡೋದು ರಜತ್ ಅವರಿಗೆ. ಯಾಕಂದ್ರೆ ರಜತ್ ತುಂಬಾ ಕೆಟ್ಟದಾಗ ಮಾತಾಡಿರ್ತಾನೆ, ಅಂದ್ರೆ ಸುರೇಶ್ ಹತ್ರ ತುಂಬಾ ಸಲ ಮಾತಾಡಿರ್ತಾನೆ. ತುಂಬಾ ಬೀಪ್ ಬರುತ್ತೆ, ನೀವು ನೋಡಿರ್ತೀರಾ. ನಿನ್ನೆ ಅಲ್ಲ ಮೊನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ತೀರಾ, ತುಂಬಾ ಬೀಪ್ ಬರುತ್ತೆ. ಸೆಡೆ ನನ್ ಮಗ ಅದು ಇದು ಎಲ್ಲ ಅಂದಿರ್ತಾನೆ, ಇನ್ನು ಏನೇನೋ ಶಬ್ದ ಬಳಸಿರ್ತಾನೆ. ಅದಕ್ಕೆ ಎಲ್ರು ಸೇರ್ಕೊಂಡು ಕಳ್ಪೆ ನೀನು ಅಂತ ಕೊಟ್ಟಾಗ ರಜತ್ ಏನಂತಾನೆ, ನಾನು ಬೆಳೆದಿರೋದೇ ಹಿಂಗೆ, ನಾನು ಹಿಂಗೆ ಮಾತಾಡ್ತೀನಿ, ಅದೇನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ನಾನು ಹಿಂಗೆ ಮಾತಾಡೋದು. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹುಡುಗಿನ ಹಿಡ್ಕೊಂಡು ಓಡಾಡೋದಷ್ಟು ಸುಲಭ ಅಲ್ಲ ಬಿಗ್ ಬಾಸ್ ಗೆಲ್ಲೋದು ಅಂತೆಲ್ಲ ಹೇಳ್ತಾನೆ. ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ಶಿಶಿರಿಗೆ ಹೇಳೋದು. ಇವತ್ತಿಂದ ನಾನು ಆಟ ಶುರು ಮಾಡ್ತೀನಿ, ಈ ಸೆಡೆ ನನ್ನ ಮಕ್ಕಳನ್ನೆಲ್ಲ ನಾನು ಹೊರಗೆ ಹಾಕ್ತೀನಿ ಅಂತ ಮತ್ತೆ ಆ ಪದ ಬಳಸ್ತಾನೆ. ಅದ್ ಯಾಕೆ ಆ ಪದ ಬಳಸ್ತಿದ್ದಾನೋ ಏನ್ ಕತೆನೋ, ನಾನು ಇರೋದೇ ಹಿಂಗೆ ಅಂತಿದ್ದಾನೆ. ನೋಡಿ ಗುರು, ನಾಳೆ ಸಾಟರ್ಡೆ ಎಪಿಸೋಡಲ್ಲಿ ಫುಲ್ ಕ್ಲಾಸ್ ಇರುತ್ತೆ. ಸುದೀಪ್ ಸರ್ ಇಂದ ಫುಲ್ ಕ್ಲಾಸ್ ಈ ಸಲ ರಜತಿಗೆ. ಅದ್ ಯಾಕೆ ಹಂಗೆ ಮಾಡ್ತಾವನೋ, ಹೊರಗೆ ಜಗದೀಶ್ ಸರ್ ಎಲ್ಲ ಆಡೋದನ್ನೆಲ್ಲ ನೋಡ್ಕೊಂಡು ಬಂದ್ಬಿಟ್ಟು ನಾನು ಹಂಗೆ ಆಡ್ಬಿಟ್ರೆ ನಾನು ಇಲ್ಲಿ ದೊಡ್ಡ ಹೀರೋ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದಾನೆ. ಗುರು, ಜಗದೀಶ್ ಸರ್ ಮಾಡ್ತಿದ್ದೆ ಬೇರೆ, ಇವನ್ ಮಾಡ್ತಿರೋದೇ ಬೇರೆ. ಇವನಿಗೆಲ್ಲ ಯಾರು ಜನ ಸಪೋರ್ಟ್ ಮಾಡ್ತಿಲ್ಲ, ಹೊರಗೆಲ್ಲ ಫುಲ್ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಿದ್ದಾನೆ. ಇವನಿಗೆ ಗೊತ್ತಾಗ್ತಿಲ್ಲ, ಏನೇನೋ ಮಾತಾಡ್ತಾನೆ. ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಮಾತಾಡ್ತೀನಿ. ನಾಳೆ ಪಕ್ಕ ನಾಳೆ ಫುಲ್ ಕ್ಲಾಸ್ ಇರುತ್ತೆ ನನಗೆ. ಅದ್ಯಾಕೆ ಹಂಗಾಡ್ತಾನೋ, ಹೊರಗೆ ಏನೋ ನೋಡ್ಕೊಂಡ್ ಬಂದ್ಬಿಟ್ಟು ಜಗದೀಶ್ ಸರ್ ಇಟ್ಟಾಗ್ಬಿಟ್ರು ಅಂತ ನಾನು ಇಟ್ಟಾಗ್ಬಿಡ್ತೀನಿ ಅಂತ ಬಂದ್ರೆ ಆಗಲ್ಲ ಗುರು. ನಾಳೆ ಅದೇ ನಾಳೆ ಚೆನ್ನಾಗಿ ಕ್ಲಾಸ್ ಇರುತ್ತೆ ಬಿಡು ನಿನಗೆ. ನನ್ನ ಪ್ರಕಾರ ಮಂಜಣ್ಣ ಕ್ಯಾಪ್ಟನ್ ಆಗಿದ್ದಾರೆ ಅನ್ಸ್ತಿದೆ ಗುರು. ಯಾಕಂದ್ರೆ ಜೇಲ್ ಹತ್ರ ಅವ್ರು ಇರ್ತಾರೆ, ಕೀ ಕಂಡಿಲ್ಲ ಅವ್ರ ಹತ್ರ ಇದ್ದಿದ್ದು, ಬಟ್ ಅವರೇ ಕ್ಯಾಪ್ಟನ್ ಅಂತ ಅನ್ಸ್ತಿದೆ ನನಗೆ. ಯಾಕಂದ್ರೆ ಕೀ ಅವ್ರ ಹತ್ರ ಇರ್ಬೇಕಲ್ಲ, ಅಂದ್ರೆ ಅವರು ಕೀ ತೆಗೆದ್ಬಿಟ್ಟು ಅವ್ರನ್ನ ಒಳ ಕಳಿಸಿ ಕೀ ಹಾಕೊಂಡ್ ಬರ್ಬೇಕು ಕ್ಯಾಪ್ಟನ್ ಆಗಿರೋದು ಜೇಲ್ ಒಳಗೆ. ಅದ್ ನನ್ನ ಪ್ರಕಾರ ಮಂಜಣ್ಣ ಆಗಿದ್ದಾರೆ ಈ ಸಲ ಕ್ಯಾಪ್ಟನ್ ಅಂತ ಅನ್ಸ್ತಿದೆ. ನೋಡೋಣ. ಗುರು, ಮಂಜಣ್ಣ ಚೆನ್ನಾಗ್ ಆಡೋದು ಗುರು. ಈ ವಾರ ತುಂಬಾ ಚೆನ್ನಾಗ್ ಆಡೋದು ಮಂಜಣ್ಣ, ತುಂಬಾ ಚೆನ್ನಾಗ್ ಆಡೋದು, ತುಂಬಾ ಅಗ್ರೆಸಿವ್ ಆಗಿ ಆಡೋದು. ಅದ್ ಹಂಗೆ ಇತ್ತು ಆಟ, ಬಾಲ್ ತಗೊಂಬರೋದು, ತುಂಬಾ ಚೆನ್ನಾಗ್ ಆಡೋದು. ಆಕ್ಚುಲಿ ಅವ್ರು ಕ್ಯಾಪ್ಟನ್ ಆಗಕ್ ಸೂಕ್ತ ಗುರು. ಈ ವಾರ ತುಂಬಾ ಚೆನ್ನಾಗ್ ಆಡಿದ್ದಾರೆ, ಮತ್ತೆ ತುಂಬಾ ಗೇಮಲ್ಲಿ ಚೆನ್ನಾಗ್ ಆಡ್ತಾನೆ ಬಂದಿದ್ದಾರೆ. ತ್ರಿವಿಕ್ರಮಿಗೂ ಒಂಥರ ಕಾಂಪಿಟೇಷನ್ ಆಗಿ ನಿಂತಿರೋದೇ ಮಂಜಣ್ಣ. ತುಂಬಾ ಚೆನ್ನಾಗ್ ಆಡಿದ್ದಾರೆ, ಅವರೇ ಕ್ಯಾಪ್ಟನ್ ಆಗ್ಬೋದು ಈ ವಾರ. ನನ್ನ ಪ್ರಕಾರ ಅವರೇ ಆಗಿದ್ದಾರೆ ಆಲ್ರೆಡಿ. ಅದು ಇವತ್ತು ಎಪಿಸೋಡಲ್ಲಿ ಗೊತ್ತಾಗ್ಬೋದು ಅಂತ ಅನಿಸ್ತಿದೆ. ನೋಡೋಣ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ವಾಪಸ್ ಬರ್ತೀನಿ ಗುರು.